Hi guys, and I am Akshay. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ 2023 Yamaha FZS F5 ವರ್ಷನ್ 4 DLX model and this is the key. ಬನ್ನಿ ಸ್ಪೆಸಿಫಿಕೇಶನ್, ಫ್ಯೂಚರ್ಸ್ and ವೇರಿಯಂಟ್ಸ್ ನೋಡೋಣ. And welcome to my channel One Life Bro. Yamaha FZS F5 ವರ್ಷನ್ 4 ಡಿಲೆಕ್ಸ್ ಮಾಡೆಲ್ನಲ್ಲಿ 5 ಹೊಸ ಫ್ಯೂಚರ್ಸ್ ಆ್ಯಡ್ ಅಪ್ ಆಗಿದೆ. ಫಸ್ಟ್ ಫ್ಯೂಚರ್ ಬಂದು LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಸೆಕೆಂಡ್ ಫ್ಯೂಚರ್ ಮಲ್ಟಿ ಫಂಕ್ಷನಲ್ LCD ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಜೊತೆ ಬರುತ್ತೆ. ಮೂರನೇ ಫ್ಯೂಚರ್ ವೈ ಕನೆಕ್ಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಬ್ಲೂಟೂತ್ ಜೊತೆ ಕನೆಕ್ಟ್ ಮಾಡಿಕೊಂಡು ಆ ಅಪ್ಲಿಕೇಶನ್ ಮುಖಾಂತರ ಫ್ಯೂಯಲ್ ಕನ್ಸಪ್ಷನ್ ಟ್ರ್ಯಾಕರ್ ಮಾಡ್ಬೋದು, ಮೇಂಟೆನೆನ್ಸ್ ರೆಕಮೆಂಡೇಶನ್ ಬರುತ್ತೆ ಆ್ಯಂಡ್ ಲಾಸ್ಟ್ ಪಾರ್ಕಿಂಗ್ ಲೊಕೇಶನ್ ಎಲ್ಲ ಆ ಒಂದು ಅಪ್ಲಿಕೇಶನ್ ಮುಖಾಂತರ ನಾವು ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಆ್ಯಂಡ್ ಫೋರ್ತ್ ಫ್ಯೂಚರ್ ಬಂದು OBD2 ಜೊತೆ ಬರುತ್ತೆ. ಫಿಫ್ತ್ ಫ್ಯೂಚರ್ ಬಂದು ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಜೊತೆ ಈ ಒಂದು ಬೈಕ್ ಬರುತ್ತೆ. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಜೊತೆ ಬರುತ್ತೆ. ಇನ್ನು ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ ಎಲ್ಲ LED ಇಂಡಿಕೇಟರ್ಸ್ ವಿತ್ LED ಫ್ಲ್ಯಾಶರ್ ಜೊತೆ ಬರುತ್ತೆ. Yamaha FZS F5 ವರ್ಷನ್ 4 ಡಿಲೆಕ್ಸ್ ಮಾಡೆಲ್ನ ಫ್ರಂಟ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಫೋರ್ಕ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, colored alloy wheels, tubeless tires, single channel ABS with 282 mm disc brake ಜೊತೆ ಫ್ರಂಟ್ ವೀಲ್ ಬರುತ್ತೆ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ Maano ಶಾಕ್ ಸಸ್ಪೆನ್ಷನ್ ವಿತ್ 7 ಸ್ಟೆಪ್ ಅಡ್ಜಸ್ಟಬಲ್ ಜೊತೆ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ ವೀಲ್ ವಿಚಾರಕ್ಕೆ ಬಂದಾಗ ವೈಡರ್ ಟೈರ್ ಸೆಕ್ಷನ್, ರೇಡಿಯಲ್ ಟೈರ್, ಕಲರ್ಡ್ ಅಲಾಯ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್, ಡಿಸ್ಕ್ ಬ್ರೇಕ್ ಜೊತೆ ಬರುತ್ತೆ. ಬಟ್ ಸಿಂಗಲ್ ಚಾನಲ್ ABS, ಡ್ಯುಯಲ್ ಚಾನಲ್ ABS ಜೊತೆ ಬರಲ್ಲ. ಆ್ಯಂಡ್ ಈ ಬೈಕಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ. ಯಾಕಂದರೆ ಬ್ಯಾಕ್ ಸೈಡ್ ವೀಲಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ವೈರ್ ಹೋಗಿದೆ. ಸೊ ವರ್ಷನ್ 4ಅಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ. FZS F5 ವರ್ಷನ್ 3ಅಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಬರಲ್ಲ. FZS F5 ವರ್ಷನ್ 4 ಡಿಲೆಕ್ಸ್ ಮಾಡೆಲ್ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 149cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 ವಾಲ್ವ್ ಏರ್ ಕೂಲ್ಡ್ BS6 F5 ವಿತ್ E20 ಫ್ಯೂಯಲ್ ಸಪೋರ್ಟ್ ಆಗುತ್ತೆ. ಇನ್ನು ಪವರ್ ವಿಚಾರಕ್ಕೆ ಬಂದಾಗ 12.4 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ ಅಟ್ ದಿ ರೇಟ್ ಆಫ್ 7000 RPM ಆ್ಯಂಡ್ ಮ್ಯಾಕ್ಸಿಮಮ್ ಟಾರ್ಕ್ 13.3 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಟ್ ದಿ ರೇಟ್ ಆಫ್ 5000 RPM. ಆ್ಯಂಡ್ ಇದರೊಳಗೆ ಎಲೆಕ್ಟ್ರಿಕ್ ಸ್ಟಾರ್ಟ್ ಅಷ್ಟೇ ಬರೋದು. ಆ್ಯಂಡ್ E20 ಫ್ಯೂಯಲ್ ಈ ಒಂದು ಗಾಡಿಗೆ ಕಾಂಪ್ಯಾಟಬಲ್ ಆಗುತ್ತೆ. ಇನ್ನು ಮೈಲೇಜ್ ವಿಚಾರಕ್ಕೆ ಬಂದಾಗ 40 to 45 ಆರಾಮಾಗಿ ಕೊಡುತ್ತೆ. ಯಾಕಂದರೆ 12 PS ಆಫ್ ಪವರ್ ಕೊಟ್ಟಿರೋದ್ರಿಂದ ಆ್ಯಂಡ್ ಏರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ. ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಕೊಟ್ಟಿದ್ದಾರೆ. ಗೇರ್ಸ್ ವಿಚಾರಕ್ಕೆ ಬಂದಾಗ 5 ಸ್ಪೀಡ್ ಗೇರ್ ಬರುತ್ತೆ ಆ್ಯಂಡ್ ಟ್ರಾನ್ಸ್ಮಿಷನ್ ಬಂದು ಮ್ಯಾನ್ಯುಯಲ್ ಇರುತ್ತೆ. ಆ್ಯಂಡ್ ಫ್ಯೂಯಲ್ ಟೈಪ್ ಬಂದು ಪೆಟ್ರೋಲ್. ಆ್ಯಂಡ್ E20 ಫ್ಯೂಯಲ್ ಈ ಒಂದು ಇಂಜಿನ್ಗೆ ಸಪೋರ್ಟ್ ಆಗುತ್ತೆ. ಆ್ಯಂಡ್ ಇದರೊಳಗೆ ಸೈಡ್ ಸ್ಟ್ಯಾಂಡ್, ಇಂಜಿನ್ ಕಟ್ ಆಫ್ ಕೊಟ್ಟಿದ್ದಾರೆ. ಲೈಕ್ ಈಗೆಲ್ಲ ಅದೆಲ್ಲ ನಾರ್ಮಲ್ಲು ಎಲ್ಲ ಗಾಡಿಯಲ್ಲಿ. ಮತ್ತು ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಯಾಕಂದರೆ ಚೈನ್ ಲೂಬ್ ಆರಾಮಾಗಿ ಮಾಡ್ಕೊಂಡ್ಲಿ ಅಂತ. ಇನ್ನು ಫಿಟ್ ಫಿನಿಶ್ ವಿಚಾರಕ್ಕೆ ಬಂದಾಗ ಎಲ್ಲ ಸಖತ್ತಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಟ್ಯಾಂಕು ಮತ್ತು ಸೈಡ್ ಪನಲ್ ಎಲ್ಲ ಫೈಬರಿಂದ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಸರ್ವಿಸ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದಮೇಲೆ 1000 to 2000 ರೂಪಾಯಿ ನಿಮಗೆ ಸರ್ವಿಸ್ ಚಾರ್ಜ್ ಬೀಳ್ಬೋದು. ಆ್ಯಂಡ್ Yamaha ಇಂಜಿನ್ ಆಗಿರೋದ್ರಿಂದ ಮತ್ತು ಏರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಲೋ ಮೇಂಟೆನೆನ್ಸ್. ಆ್ಯಂಡ್ ಈ ಒಂದು ಬೈಕಲ್ಲಿ 2 ಲೆವೆಲ್ ಸೀಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಲಾಂಗ್ ಡ್ರೈವ್ ಎಲ್ಲ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ವೀಕೆಂಡ್ ಟ್ರಿಪ್ಸ್ ಎಲ್ಲ ಸಾಕಾಗಿರುತ್ತೆ. ಸಿಟಿಯಲ್ಲಿ ಓಡ್ಸೋಕೆ ತುಂಬಾ ಮಜಾ ಇರುತ್ತೆ. ಯಾಕಂದರೆ ಯಮಾದವ್ರು ಹೇಳಿದ್ದಾರೆ ದಿಸ್ ಈಸ್ ದಿ ಲಾರ್ಡ್ಸ್ ಆಫ್ ದಿ ಸ್ಟ್ರೀಟ್ಸ್ ಅಂತ. ಯಾಕಂದರೆ ಈ ಒಂದು ಬೈಕು 136 kg ಅಷ್ಟೇ ಬರೋದು. ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಆಗಿದೆ. ಓವರಾಲ್ ಈ ಒಂದು ಗಾಡಿನ ಹೇಳಬೇಕು ಅಂದರೆ 150cc ಅಂದರೆ 149cc 160cc ಅಲ್ಲ, ಇದು 149cc ಈ ಒಂದು ಸೆಗ್ಮೆಂಟಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಈ ಒಂದು ಬೈಕಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ಏಜ್ ಕೆಟಗರಿ ಬೇಕಂದ್ರೂ ಓಡಿಸ್ಬೋದು ಆಫ್ಟರ್ 18. ಆ್ಯಂಡ್ ಲೆಟ್ಸ್ ಗೋ ಫಾರ್ ಎ ರೈಡ್ ಗೈಸ್. ಬನ್ನಿ ಆಲ್ ನ್ಯೂ 2023 Yamaha FZS ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಜೊತೆ ಈ ಒಂದು ಗಾಡಿ ಬರುತ್ತೆ. ಬನ್ನಿ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡೋಣ. ಆ್ಯಂಡ್ ನಿಮಗೆ ಹೇಳ್ತೀನಿ ನನ್ನ ರೈಡಿಂಗ್ ಎಕ್ಸ್ಪೀರಿಯೆನ್ಸು. ಆ್ಯಂಡ್ ದಿಸ್ ಈಸ್ ದಿ ಕೀ ಈ ಥರ ಇದೆ. ಸೊ ಲೆಟ್ಸ್ ಗೋ ಫಾರ್ ಎ ರೈಡ್. ಸೊ ಈ ಥರ ಇನ್ಸ್ಟ್ರೂಮೆಂಟ್ ಅಷ್ಟೇ ರಿಯಾಕ್ಟ್ ಆಗುತ್ತೆ. ಇಂಜಿನ್ ಕಿಲ್ ಸ್ವಿಚ್ನ ಆನ್ ಮಾಡೋಣ. ಗಾಡಿ ನ್ಯೂಟ್ರಲ್ ಹಾಕೋಣ. ನ್ಯೂಟ್ರಲಲ್ಲಿದೆ. ಈಗ ಈ ಥರ ರೈವ್ ಆಗುತ್ತೆ. 9000 RPM ತನಕ ಬರುತ್ತೆ. RPM ಲಿಮಿಟು.
ಸೊ ಲೆಟ್ಸ್ ಗೋ ಫಾರ್ ಎ ರೈಡ್. ಸೊ TCS ಆನ್ ಆಗಿದೆ, ಆಫು ಮಾಡ್ಕೊಳ್ಬೋದು. ಫಸ್ಟ್ ಗೇರ್. ಓ ಗಾಡಿ ಫುಲ್ ಲೈಟ್ ವೇಟ್ ಗುರು. ಇನಿಷಿಯಲ್ ಆಕ್ಸಲರೇಷನ್ ತುಂಬಾ ಚೆನ್ನಾಗಿದೆ. ಇಂಜಿನಿಂದ ಟ್ಯಾಂಕಿಗೆ ಏನು ವೈಬ್ರೇಷನ್ ಏನು ಬರ್ತಿಲ್ಲ. ಆ್ಯಂಡ್ ವೈಡ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ, ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು. ಸೆಕೆಂಡ್ ಗೇರು. TCS ಯಾಕೋ ಆಫ್ ಆಗಿದೆ, ಆನ್ ಮಾಡೋಣ ಆಮೇಲೆ. ಹ್ಯಾಂಡ್ಲಿಂಗ್ ಚೆನ್ನಾಗಿದೆ ಗುರು. ಫಸ್ಟ್ ಗೇರಲ್ಲಿದೆ. ತುಂಬಾ ಲೈಟ್ ವೇಟ್ ಇದೆ ಬೈಕು. ಆ್ಯಂಡ್ ನನ್ನ ಥೈಸು ಟಕ್ಕಿನ್ ಆಗಿದೆ ಟ್ಯಾಂಕ್ ಒಳಗಡೆ. ಟ್ಯಾಂಕ್ ತುಂಬ ವೈಡಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಗಾಡಿ ತುಂಬ ಲೈಟ್ ವೇಟ್ ಆಗಿದೆ ಅಪ್ಪ. ಟ್ರಾಫಿಕಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು ನೋಡಿ. ಈ ಥರ ಎಲ್ಲ ಆರಾಮಾಗಿ ಓಡಿಸ್ಬೋದು ಟ್ರಾಫಿಕಲ್ಲಿ, ಇಷ್ಟು ಲೈಟ್ ವೇಟ್ ಇದ್ರೆ. ಆ್ಯಂಡ್ ಇದು ಟ್ರಾಫಿಕಲ್ಲಿ ಓಡ್ಸೋಕ್ಕೇ ಮಾಡಿರೋದು ಗಾಡಿ. ಯಾಕಂದರೆ ಇದು ಅರ್ಬನ್ ಕಂಪ್ಯೂಟಿಂಗ್ ಅಂದರೆ ಸಿಟಿ ಕಂಪ್ಯೂಟಿಂಗಿಗೋಸ್ಕರ ಈ ಗಾಡಿನ ಬಿಲ್ಡ್ ಮಾಡಿರೋದು. ಬಿಕಾಸ್ ಆಫ್ ಮೈಲೇಜ್ ಚೆನ್ನಾಗಿ ಕೊಡುತ್ತೆ, 40 to 45. ಆ್ಯಂಡ್ ತುಂಬ ಲೈಟ್ ವೇಟ್ ಇದೆ. ಸೊ ಲೈಟ್ ವೇಟ್ ಯಾಕಿದೆ ಅಂತ ಅಗ್ಲಗ್ಲೇ ಹೇಳ್ತಿದ್ದೀನಿ ಅಂದರೆ, ಈ ಬೈಕ್ನ ಪ್ಲಸ್ ಪಾಯಿಂಟೇ ಲೈಟ್ ವೇಟು. ಸೆಕೆಂಡ್ ಗೇರ್. ಥರ್ಡ್. ಬ್ರೇಕಿಂಗ್ ಚೆನ್ನಾಗಿದೆ. ಅಗ್ರೆಸಿವ್ನೆಸ್ ಇದೆ. ರೈಡಿಂಗ್ ಲೈನ್ ಎಲ್ಲ ಆರಾಮಾಗಿ ಚೇಂಜ್ ಮಾಡ್ಕೊಬೋದು. ಓ ಸಖತ್ತಾಗಿದೆ ಗುರು, ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಮಿಡ್ ರೇಂಜ್ ಚೆನ್ನಾಗಿದೆ. ಗೇರು ಮತ್ತು ಕ್ಲಚ್ಚು ತುಂಬಾ ಸ್ಮೂತ್ ಆಗಿದೆ. ಆ್ಯಂಡ್ E20 ಫ್ಯೂಯಲ್ ಸಪೋರ್ಟ್ ಆಗುತ್ತೆ ಈ ಒಂದು ಇಂಜಿನ್ಗೆ. ಸೊ ಎಮಿಷನ್ ನಾರ್ಮ್ಸ್ ವಿಚಾರಕ್ಕೆ ಬಂದಾಗ DL6 ಆ್ಯಂಡ್ E20 ಫ್ಯೂಯಲ್ ಕಾಂಪಿಟೇಬಲ್ ಆಗುತ್ತೆ. ಆ್ಯಂಡ್ ಮೇನ್ಲಿ ಯಾಕೆ E20 ಫ್ಯೂಯಲ್ ಕೊಡ್ತಾರೆ ಅಂದರೆ ಕಾರ್ಬನ್ ಹೊರಗಡೆ ಹಾಕಲ್ಲ. ಆ್ಯಂಡ್ ಗಾಡಿ ತುಂಬಾ ಸ್ಮೂತ್ ಇರುತ್ತೆ ಕಂಪ್ಯಾರಿಟಿವ್ಲಿ BS6 ನಾರ್ಮಲ್ BS6ಗೆ. ಸೊ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ, ಹ್ಯಾಂಡ್ಲಿಂಗು ಚೆನ್ನಾಗಿದೆ ನೋಡಿ. ಹಿಂಗೆಲ್ಲ ಆಡಿಸ್ಬೋದು ತುಂಬ ಲೈಟ್ ವೇಟ್ ಇರೋದ್ರಿಂದ. ನೋಡಿ ನಾನು ಹಂಪ್ಸ್ ಮೇಲೆ ಹಂಗೆ ಹತ್ತಿಸ್ಕೊಂಡು ಬಂದೆ. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ. ಬ್ಯಾಕ್ ಸೈಡು ಸಸ್ಪೆನ್ಷನ್ ಸ್ವಲ್ಪ ಸ್ಮೂತ್ ಆಗಿದೆ. ಮುಂಗಡೆ ನಾರ್ಮಲ್ ಟೆಲಿಸ್ಕೋಪಿಗೆ ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಏನೋ ಸ್ಮೂತ್ನೆಸ್ ಬರೋಲ್ಲ ಅಷ್ಟೇ. ಅದು ಬಿಟ್ಟರೆ ಹ್ಯಾಂಡ್ಲಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು, ಸಿಂಗಲ್ ಹ್ಯಾಂಡಲ್ಲಿ ಓಡಿಸ್ಬೋದು. ಆ್ಯಂಡ್ ಈ ಒಂದು ಟ್ಯಾಂಕ್ ತುಂಬ ಅಗಲವಾಗಿ ಕೊಟ್ಟಿರೋದ್ರಿಂದ ಕಂಫರ್ಟ್ ಇದೆ ಓಡಿಸೋಕ್ಕೆ. ಸೊ ಯೂ ಟರ್ನ್ ತಾಣನ ಬನ್ನಿ. ಸೊ ತುಂಬಾ ದೊಡ್ಡ ಯೂ ಟರ್ನ್ ತಗೊಳ್ಬೇಕು. ಗುರು ಫ್ಲ್ಯಾಟ್ ಫುಟ್ ಆಗುತ್ತೆ ಗುರು. ನಾನು 5.7 ಇದ್ದೀನಿ, ಆರಾಮಾಗಿ ಆಗುತ್ತೆ. ಹ್ಯಾಂಡ್ಲಿಂಗು, ಸೀಟಿಂಗ್ ಪೋಸ್ಚರು, ರೈಡಿಂಗ್ ಪೋಸ್ಚರ್ ಅಂತೂ ಸಖತ್ತಾಗಿದೆ. ಸ್ವಲ್ಪ ಸ್ಪೋರ್ಟಿ ನೇಚರ್ ಇದೆ ಬಿಕಾಸ್ ಆಫ್ ಇದು FZ ಅಲ್ಲ, ಅದಕ್ಕೆ. ಆ್ಯಂಡ್ ನನಗೆ ಒಂದು ಸ್ವಲ್ಪ FZ25 ನೇಚರ್ ಕಾಣಿಸ್ತಿದೆ ನೋಡಿ. ಎಕ್ಸಾಸ್ಟ್ ಅಂತೂ ಸಖತ್ತಾಗಿ ಕೇಳಿಸ್ತಿದೆ. ಟಾಪ್ ಆ್ಯಂಡು ಆರಾಮಾಗೆ 110 ಎಲ್ಲ ಹೋಗ್ಬೋದು. ಬಟ್ ಇದು 12 PS ಆಫ್ ಪವರ್ ಕೊಟ್ಟಿರೋದ್ರಿಂದ ವಿ ಕೆನಾಟ್ ಎಕ್ಸ್ಪೆಕ್ಟ್ ಮೋರ್ ದ್ಯಾನ್ 110 ಸ್ಪೀಡ್. ಸಿಟಿಯಲ್ಲಿ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ.
ಸೊ ಡೌನ್ ಶಿಫ್ಟ್ ಮಾಡಿದ್ರೆ ಎಗರುತ್ತೆ. ಓ ಗುರು ಸಖತ್ತಾಗಿದೆ. ಆಕ್ಸಿಲರೇಷನ್ ಅಂತೂ ಹೆವಿಯಾಗಿದೆ. ಈ ಗಾಡಿ ಓಡಿಸ್ಬೇಕಾರೆ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಅಂದರೆ ನಾವು ಹೇಳ್ದಂಗೆ ಕೇಳುತ್ತೆ ಈ ಗಾಡಿ, ಅದಕ್ಕೆ ಖುಷಿ ಆಗೋದು. ಓ ಬ್ರೇಕು ಗುರು ಬೆಣ್ಣೆ ಇದ್ದಂಗಿದೆ. ಆರಾಮಾಗಿ 10,000 RPM ಟಚ್ ಆಗುತ್ತೆ. ಓಹೋ ಸಮಾಧಾನ ಗುರು ಸಮಾಧಾನ. ಸೊ ಇದು ಸಿಂಗಲ್ ವೇ ಹೋಗೋದು ಬರೋದು. ಸೊ ಯೂಟರ್ನ್ ಯಾವ ಥರ ತಗೊಳ್ಬೋದು ಅಂತ ನೋಡೋಣ ಬನ್ನಿ ಗುರು. ಆರಾಮಾಗಿ ತಗೊಳ್ಬೋದು, ಫುಲ್ ಲೈಟ್ ವೆಯ್ಟು. ಕಾನ್ಫಿಡೆನ್ಸ್ ಕೊಡುತ್ತೆ ಮನ್ಯೂವರ್ ಮಾಡೋಕ್ಕೆ, ಆ್ಯಂಡ್ ಓಡ್ಸೋಕ್ಕೂ ತುಂಬ ಕಾನ್ಫಿಡೆನ್ಸ್ ಕೊಡುತ್ತೆ. ಮನ್ಯೂವರಬಿಲಿಟಿ ಅಂತೂ ಹೆವಿ ಇದೆ ನೋಡಿ. ಇದು ಕಾನ್ಫಿಡೆನ್ಸು 150cc ಅಲ್ಲಿ ಇಷ್ಟು ಕಾನ್ಫಿಡೆನ್ಸ್ ಕೊಡೋ ಬೈಕ್ ನನ್ನ ಪ್ರಕಾರ ಇಲ್ಲ. ಯೂನಿಕಾರ್ನ್ ಇದೆ, ಆ್ಯಂಡ್ ಇದು 160cc ಬರಲ್ಲ. ಇದು ಆ್ಯಕ್ಚುಲಿ ಇದು 149cc. ಇದು ಕಂಪ್ಯಾರಿಸನ್ ವಿಚಾರಕ್ಕೆ ಬಂದಾಗ 159 ಬರಲ್ಲ, ಇದು 149 ಬರುತ್ತೆ. ಅಂದರೆ 150 ಫುಲ್. ಇದು 160cc ಇದು ಕಾಂಪಿಟೇಷನ್ ಕೊಡೋ ಗಾಡಿ ಅಲ್ಲ. ಇದು ಈ ಸೆಗ್ಮೆಂಟಲ್ಲಿ 149cc ಒಳಗೆ ಇದೊಂದೇ ಬೈಕ್ ಇರೋದು. ಬೇರೆದಿದೆ ಮೊದಲಿತ್ತು, ಈಗಿಲ್ಲ. ಸೊ ಈಗೆಲ್ಲ 160 ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇದು ಪಕ್ಕ 150cc ಇಂಜಿನ್. ಇದು ಪರ್ಫಾರ್ಮೆನ್ಸು ಮತ್ತು ಈ ಗೇರ್ ಶಿಫ್ಟಿಂಗು ಮತ್ತು ಸೀಟಿಂಗ್ ಪೋಸ್ಚರು, ರೈಡಿಂಗ್ ಪೋಸ್ಚರು ಎಲ್ಲನೂ ಕಂಫರ್ಟ್ ಲೆವೆಲ್ ತುಂಬಾ ಚೆನ್ನಾಗಿದೆ. ಡೈಲಿ ಆಫೀಸಿಗೆ ತಗೊಂಡೋಗ್ಬೋದು ಆರಾಮಾಗಿ. ಆ್ಯಂಡ್ ನೋಡಿ ಕಾನ್ಫಿಡೆನ್ಸ್ ಕೊಡ್ತಿದೆ ಓಡ್ಸೋಕ್ಕೆ. ಎಕ್ಸಾಸ್ಟ್ ಒಂದು ಬೇಸಿಯಾಗಿದೆ. ಸೊ ನೋಡಿ ಓಡ್ಸೋಕ್ಕೆ ಕಾನ್ಫಿಡೆನ್ಸ್ ಕೊಡುತ್ತೆ. ಮನೋರಬಿಲಿಟಿಗಂತೂ ಹೆವಿ ಏನೋ ಕಾನ್ಫಿಡೆನ್ಸ್ ಕೊಡುತ್ತೆ. ಗಾಡಿ ಒಂದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅಂದರೆ ಇಬ್ಬರು ಆರಾಮಾಗಿ ಕುತ್ಕೊಳ್ಬೋದು. ಬಟ್ ಗಾಡಿ ಒಂದು ಸ್ವಲ್ಪ ಚಿಕ್ಕದಿರೋದ್ರಿಂದ ಟ್ರಾಫಿಕಲ್ಲೆಲ್ಲ ಮನೋರಬಿಲಿಟಿ ಎಲ್ಲ ಚೆನ್ನಾಗಿದೆ. ಸಂಧಿ ಒಳಗೆಲ್ಲ ಓಡಿಸ್ಬೋದು. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಅಂತ. ಸೊ ಈಗ ಗೇರಲ್ಲಿದೆ ಗಾಡಿ. ಗೇರಲ್ಲಿದ್ದರೆ ಮಾತ್ರ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಆಫ್ ಆಗೋದು. ಈಗ ಸ್ಟಾರ್ಟ್ ಮಾಡೋಕೆ ಹೋದ್ರೂ ಆಗಲ್ಲ.